ಶ್ರೀಗನ್ನಡ ವೇದಿಕೆ ಹಾವೇರಿ ತಾಲೂಕು ಘಟಕದ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಕವಿಗೋಷ್ಠಿ ಆಯೋಜಿಸಲಾಗಿತ್ತು. ವಚನ ಸಾಹಿತ್ಯದಲ್ಲಿ ಇಂದಿನ ಸಮಾಜ ವ್ಯವಸ್ಥೆಯ ನ್ಯೂನತೆಗಳಿಗೆ ಪರಿಹಾರಗಳಿಂದ ಕಳಬೇಡ ಕೊಲಬೇಡ ಎಂಬ ಒಂದೇ ವಚನ ಅಂದು ಇಂದುಗಳ ನಡುವಿನ ಕಾನೂನು ವ್ಯವಸ್ಥೆಗಳ ಪರಿಪಾಲನೆ ಮಾಡುವ ಸೂಚ್ಯ ಸಮಾಧಾನಕರ ಉತ್ತರಗಳು ಅಡಗಿದೆ ಎಂದು ಕಸ್ತೂರಿ ಶ್ರೀಗನ್ನಡ ವೇದಿಕೆ ಮುಖ್ಯಸ್ಥ, ಮಂಡ್ಯ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷರಾದ ವಕೀಲ ಮಂಡ್ಯ ಗುರುಪ್ರಸಾದ್ ರವರು ತಿಳಿಸಿದರು. ಕಸ್ತೂರಿ ಸಿರಿಗನ್ನಡ ವೇದಿಕೆ ಹಾವೇರಿ ತಾಲೂಕು ಘಟಕದ ಆಶ್ರಯದಲ್ಲಿ ಕವಿಗೋಷ್ಠಿಯನ್ನು ಉದ್ಘಾಟಿಸಿ ಮಾತನಾಡಿ, 12ನೇ ಶತಮಾನದಲ್ಲಿ ಸಾಮಾಜಿಕ ಸಮಾನತೆ ಸಾರಿದ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಸಮತ ಸಮಾಜ ನಿರ್ಮಾಣ ಮಾಡಿ ಸರಳ ಕನ್ನಡ ಭಾಷೆಯಲ್ಲಿ ಸಹಸ್ರಾರು ವಚನಗಳನ್ನು ರಚಿಸುವ ಮುಖಾಂತರ 770 ಸಮುದಾಯಗಳನ್ನು ಸಂಗಮ ಮಾಡಿ ಎಲ್ಲರಿಗೂ ಕಾಯಕ ತತ್ವವನ್ನ ಸಾರಿದ್ದು ಈ ಭಾಗದಲ್ಲಿ ಬಸವಣ್ಣನವರು ಶರಣ ಪರಂಪರೆ ಜಾಗೃತಿ ಮೂಡಿಸಿದ್ದು ಹಾವೇರಿ ಜಿಲ್ಲೆ ವಿಶ್ವಜ್ಞಾನಿ ಸರ್ವಜ್ಞ ಕನಕದಾಸರು ಮತ್ತು ಶಿಶುನಾಳ ಶರೀಫರವರು ಜನಿಸಿದ ನಾಡಾಗಿದ್ದು ತಾವುಗಳು ಹೆಚ್ಚು ವಚನ ಸಾಹಿತ್ಯ ಕವಿಗೋಷ್ಠಿ ಕನ್ನಡ ಪರ ಜಾಗೃತಿ ಮೂಡಿಸುವ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ ವಿದ್ಯಾರ್ಥಿಗಳಲ್ಲಿ ದುಶ್ಚಟ ದೂರ ಮಾಡಿ ಶರಣ ಪರಂಪರೆ ಜಾಗೃತಿ ಮೂಡಿಸಿ ಸದೃಢ ಸಮಾಜ ನಿರ್ಮಾಣ ಮಾಡಬೇಕಾಗಿದೆ ಎಂದರು. ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪೋತೆರ್ ಮಹದೇವು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನ ತಾಲೂಕು ಘಟಕದ ಅಧ್ಯಕ್ಷೆ ಮತ್ತು ಸಾಹಿತಿಗಳಾದ ಶ್ರೀಮತಿ ಶೈಲಜಾ ಎಂ ಕೋರಿಶೆಟ್ಟರ್ ಅವರು ವಹಿಸಿದ್ದರು. ನಂತರ ನಡೆದ ಕವಿಗೋಷ್ಠಿಯಲ್ಲಿ ಹಿರಿಯ ಕವಯತ್ರಿ ಸಿದ್ದುಮತಿ ನೆಲುವಿಗಿ, ಮಲ್ಲೇಶ ದಾವಣಗೆರೆ, ಶರಣ ಬಸವ ಹನುಮಂತರಾಯ್, ಅರುಣ ಬಂಕಾಪುರ, ಜುದೇದ್ ನಾಯಕ್, ಲೀಲಾವತಿ ಪಾಟೀಲ್, ವೀರಮ್ಮ ಹರಿಬಿದರಿ, ಲಕ್ಷ್ಮೀ ಪರಮೇಶ್ ಎಕ್ಕುಂಡಿ, ಮಮತಾ ಮಲ್ಲನಗೌಡ್, ಪ್ರೇಮ ಬೋಗಾರ್, ಅಕ್ಷತಾ ಹೊಳಲ, ಅಜ್ಜಯ್ಯ ಕೆಂಚಮಲ್ಲ, ಅರುಣ ಬಂಕಾಪುರ ಮುಂತಾದವರು ಕಾವ್ಯವಚನ ಮಾಡಿದರು. ಎಲ್ಲ ಕವಿಗಳನ್ನ ಕೊನೆಯಲ್ಲಿ ಸನ್ಮಾನಿಸಲಾಯಿತು. ಲೇಖಕರಾದ ಸತೀಶ ಕುಲಕರ್ಣಿ, ನಾಗರಾಜ್ ಮುದಕಣನವರ್, ಶೋಭಾ, ಲಾವಣ್ಯ ಹೊಸಮನಿ, ಮಂಜುಳಾ, ಶಾಂತ ಹೆಚ್ ವೇದಿಕೆಯಲ್ಲಿದ್ದರು. ನೀಲಮ್ಮ ಗೌಡಪ್ಪನವರು ಸ್ವಾಗತಿಸಿದರು. ಕಾರ್ಯಕ್ರಮವನ್ನು ಮಲ್ಲಿಕಾರ್ಜುನ್ ಹಿಂಚಗೇರಿ ನಡೆಸಿದರು. ಸಮಸ್ಯೆ ಆಗಿದೆ. ಹಂಗಾಗಿ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮಗಳ ಜೊತೆಗೆ ಪರಿಸರ ಸ್ವಚ್ಛತೆ ಹಾಗೂ ಒಳ್ಳೆಯ ಮಾತನಾಡುವ ಮುಖಾಂತರ ಈ ಸಮಾಜ ಕಟ್ಟುವಂತ ಕೆಲಸವನ್ನು ನಾವು ಇವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಭಗವಂತ ತಮಗೆಲ್ಲ ಇನ್ನೂ ಹೆಚ್ಚಿನ ಆಯುಸ್ಸು ಆರೋಗ್ಯ ಶಾಂತಿ ಸುಖ ಸಂತೋಷಗಳನ್ನ ಕೊಡ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವೆಲ್ಲ ಫೈಟ್ ಫಾರ್ ರೈಟ್ಸ್ ಅಂತಕ್ಕಂಥದ್ದು ನಮ್ಮ ಹಕ್ಕುಗೋಸ್ಕರ ನಾವು ಹೋರಾಟವನ್ನ ಮಾಡಬೇಕಾಗ್ತದೆ. ಯಾವ ಅಧಿಕಾರಿಗಳಿಗಾಗ್ಲಿ ಯಾವ ವ್ಯವಸ್ಥೆಗಾಗ್ಲಿ ಯಾವುದೇ ಒಂದು ಜಾತಿ ಧರ್ಮಕ್ಕಾಗಿ ನಾವು ಯಾರು ಎದುರುವಂತದ್ದಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಅವರದಾದ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಿರೋ ರೀತಿಯಲ್ಲಿ, ಮಾನವ ಮೌಲ್ಯಗಳು ಕುಸಿದೇ ರೀತಿಯಲ್ಲಿ, ಮಹಿಳೆಯರ ಹಕ್ಕುಗಳು ಉಲ್ಲಂಘನೆ ಆಗ್ತಿರೋ ರೀತಿಯಲ್ಲಿ ನಾವೆಲ್ಲ ತಾವು ಫೈಟ್ ಫಾರ್ ರೈಟ್ಸ್ ಅನ್ನೋ ನಿಟ್ಟಿನಲ್ಲಿ ನಮ್ಮ ಹಕ್ಕುಗಳಿಗೋಸ್ಕರ ನಾವೆಲ್ಲ ಹೋರಾಟವನ್ನು ಮಾಡೋಣ, ನಾವು ಸಾರ್ಥಕ ಬದುಕನ್ನು ಕಟ್ಟೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಶೈಲೇಂದ್ರ ಕೊನೆಯಲ್ಲಿ ಶೋಭಾ ಅಂಗಡಿ ವಂದಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಎಂ ಗುರುಪ್ರಸಾದ್.